ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ 10ನೇ ತರಗತಿಯ ಸಿರಿಗನ್ನಡ ಪಾಠವಾದ ಭಾಗ್ಯಶಿಲ್ಪಿಗಳು ಈ ಒಂದು ಪಾಠದ ಬಗ್ಗೆ ಚರ್ಚಿಸೋಣ ಮಕ್ಕಳೇ. ಇಲ್ಲಿ ಈ ಒಂದು ಪಾಠದಲ್ಲಿ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅನ್ನುವಂತಹ ಈ ಎರಡು ಮೇರು ವ್ಯಕ್ತಿತ್ವಗಳ ಪರಿಚಯವನ್ನ ಸಮಿತಿ ಮತ್ತು ಡಿ.ಎಸ್. ಜಯಪ್ಪ ಗೌಡರವರ ರಚನೆಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ಶೀರ್ಷಿಕೆಯ ಅರ್ಥವನ್ನ ನಾವು ನೋಡೋದಾದ್ರೆ ಭಾಗ್ಯಶಿಲ್ಪಿಗಳು ಈ ಪದವನ್ನ ಎರಡು ಭಾಗ ಮಾಡಬಹುದು. ಭಾಗ್ಯ ಅದೃಷ್ಟ, ಶಿಲ್ಪಿಗಳು ಅಂದ್ರೆ ರೂಪಿಸಿದಂತಹವರು, ನಮ್ಮ ಕನ್ನಡ ನಾಡನ್ನ ಅಭಿವೃದ್ಧಿಯ ಪಥದಲ್ಲಿ ನಡೆಸಿದಂತಹ ಶಿಲ್ಪಿಗಳಲ್ಲಿ ಮುಖ್ಯವಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ನಾವು ನೋಡ್ತೇವೆ ಅಲ್ವಾ. ಇವರಿಬ್ಬರನ್ನ ಪಡೆದಂತಹ ಕನ್ನಡಿಗರಾದ ನಾವು ಧನ್ಯರು ಅಂತ ಹೇಳ್ತೀವಿ. ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಈ ಒಂದು ಪಾಠದಲ್ಲಿ ನಮ್ಗೆ ಚರ್ಚಿಸಿದ್ದಾರೆ ಅದನ್ನ ನೋಡೋದಕ್ಕೂ ಮುಂಚೆ ಇದುವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಬನ್ನಿ ಹಾಗಾದ್ರೆ ಯಾವೆಲ್ಲ ಸಾಧನೆಯ ವಿಚಾರಗಳನ್ನ ನಾವು ಈ ಎರಡು ವ್ಯಕ್ತಿತ್ವಗಳ ಬಗ್ಗೆ ತಿಳ್ಕೋಬಹುದು, ತಿಳಿಸ್ತಾರೆ ಲೇಖಕರಾದ ಡಿ.ಎಸ್. ಜಯಪ್ಪ ಗೌಡರವರು ಅನ್ನೋದನ್ನ ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಡಿ.ಎಸ್. ಜಯಪ್ಪ ಗೌಡ ಇವರು 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು. ಎಷ್ಟರಲ್ಲಿ? 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದಾರದಹಳ್ಳಿ ಸುಪ್ಪೇಗೌಡ ಜಯಪ್ಪ ಗೌಡ ಅಂತ. ಇವರು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯ ಪುಸ್ತಕ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನಾವು ನೋಡೋದಾದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಶ್ರೀಯುತರ ಪ್ರಮುಖ ಕೃತಿಗಳಾಗುತ್ತೆ ಮಕ್ಕಳೇ. ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಇವರಿಗೆ. ಅಷ್ಟೇ ಅಲ್ಲ, ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೂ ಭಾಜನರಾಗ್ತಾರೆ. ಪ್ರಸ್ತುತ ಪಾಠದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಭಾಗವನ್ನ ಪರಿಷ್ಕರಣಾ ಸಮಿತಿ ಸಂಗ್ರಹ ಮಾಡಿ ನಿಗದಿಪಡಿಸಿದೆ. ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಈ ಒಂದು ಭಾಗವನ್ನ ಡಿ.ಎಸ್. ಜಯಪ್ಪ ಗೌಡರವರು ರಚನೆ ಮಾಡಿರುವಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆರಿಸಿ ನಿಗದಿಪಡಿಸಲಾಗಿದೆ. ಮಕ್ಕಳೇ ನೆನಪಿರ್ಲಿ, ನಿಮಗೆ ಆಕರ ಗ್ರಂಥವಾಗಿ ಆಯ್ದ ಭಾಗ ಸಿಗುವಂತಹದ್ದು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಅಲ್ವಾ. ಇದಿಷ್ಟು ಕೃತಿಕಾರರಾದ ಡಿ.ಎಸ್. ಜಯಪ್ಪ ಗೌಡರವರ ಒಂದು ಕಿರು ಪರಿಚಯ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇನ್ನು ಆಶಯ ಭಾವ ಯಾವ ಉದ್ದೇಶದಿಂದ ಪುಸ್ತಕ ಸಮಿತಿ ಮತ್ತು ಡಿ.ಎಸ್. ಜಯಪ್ಪ ಗೌಡರವರ ರಚನೆ ಆಗಿರುವಂತಹ ಭಾಗ್ಯಶಿಲ್ಪಿಗಳು ಪಾಠವನ್ನ 10ನೇ ತರಗತಿಯ ಮಕ್ಕಳಿಗೆ ಅಭ್ಯಾಸಕ್ಕಾಗಿ ಇಟ್ಟಿದ್ದಾರೆ, ಯಾವೆಲ್ಲ ಉದ್ದೇಶ ಇದೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಪರಿಶ್ರಮ, ಪ್ರತಿಭೆ, ನಿಷ್ಠೆ ಈ ಮೂರು ನಮ್ಮಲ್ಲಿ ಇದ್ದರೆ, ಪರಿಶ್ರಮ ಅಂದ್ರೆ ಸತತವಾಗಿ ದುಡಿಯುವಂತಹ ಶಕ್ತಿ ನಮ್ಮಲ್ಲಿ ಇದ್ರೆ, ನಮ್ಮಲ್ಲಿ ಒಂದು ಕ್ಷೇತ್ರದ ಬಗ್ಗೆ ನಾವು ಹೆಜ್ಜೆ ಇಟ್ಟಿರುವಂತಹ ಕ್ಷೇತ್ರದ ಬಗ್ಗೆ ಅರಿವು, ತಿಳುವಳಿಕೆ, ಜ್ಞಾನ ಅನ್ನುವಂಥದ್ದಿದ್ರೆ, ನಿಷ್ಠೆ ಎಲ್ಲಕ್ಕೂ ಮುಖ್ಯವಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೇ ಆದ್ರೆ ನಮ್ಮ ಧ್ಯೇಯವನ್ನ, ಗುರಿಯನ್ನ
ಸಾಧಿಸ್ತೀನಿ ಅನ್ನುವಂತಹ ದೃಢ ಛಲ ನಮ್ಮ ಕೈಯಲ್ಲಿ ಸದಾ ಕಾಲ ಇರುತ್ತೆ. ಆ ದೃಢ ಸಂಕಲ್ಪ ಇದ್ರೆ ಗುರಿ ನಮ್ಮ ಕೈ ಹಿಡಿಯುತ್ತೆ, ಯಶಸ್ಸು ನಮ್ಮದಾಗತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ. ಬಡತನದ ಬವಣೆ ಆಗ್ಲಿ ತಾರತಮ್ಯವಾಗ್ಲಿ ಅದನ್ನ ನಿರ್ಬಂಧಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ದೃಢ ಸಂಕಲ್ಪದಿಂದ ಪರಿಶ್ರಮ ಪಟ್ಟು ನಮ್ಮ ಪ್ರತಿಭೆಯನ್ನ ಉಪಯೋಗಿಸ್ಕೊಂಡು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೇ ಆದ್ರೆ ಆ ಸಾಧನೆಯಿಂದ ನಮ್ಮನ್ನ ಹೊರಗಟ್ಲಿಕ್ಕೆ ಬಡತನಕ್ಕಾಗ್ಲಿ ಅಥವಾ ತಾರತಮ್ಯಕ್ಕಾಗ್ಲಿ ಸಾಧ್ಯ ಇಲ್ಲ. ಖಂಡಿತ ಕಷ್ಟಪಟ್ರೆ ಫಲ ಸಿಕ್ಕೇ ಸಿಗುತ್ತೆ. ನಾವೆಷ್ಟು ಕಷ್ಟಪಟ್ಟಿರ್ತೀವೋ, ನಮ್ಮಲ್ಲಿ ಎಷ್ಟು ಪ್ರತಿಭೆ ಇರುತ್ತೋ ಅಷ್ಟು ಫಲ ನಮ್ಮದಾಗುತ್ತೆ. ಮತ್ತೆ ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿ ಆಗಲಾರವು. ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು ಅಂತಂದ್ರೆ ಈ ಬಡತನ ಮತ್ತು ತಾರತಮ್ಯಗಳು ಅದಕ್ಕೆ ಅಡ್ಡಿ ಆಗುತ್ತೆ, ಮುಳ್ಳಾಗುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ನಾವಿದೀವಿ. ಅದನ್ನ ಕಿತ್ತು ಹೊರಗಡೆ ಹಾಕ್ಬೇಕು. ನಾನು ಗೆಲ್ಲಬೇಕು, ನನ್ನಲ್ಲಿ ಚೈತನ್ಯ ಇದೆ ಅನ್ನುವಂಥದ್ದಾದ್ರೆ ಅದನ್ನ ಯಾರು ಕಟ್ಟಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಭೂಮಿಯಲ್ಲಿ ಒಂದು ಬೀಜವನ್ನ ಹಾಕಿದಾಗ ಬೀಜದಲ್ಲಿ ಸತ್ವ ಇದ್ರೆ ನಾವು ನೋಡ್ತೀವಿ ಅಲ್ವಾ, ಧಾನ್ಯಗಳನ್ನ ಸಪರೇಟ್ ಮಾಡ್ಬೇಕಾದ್ರೆ ಜಳ್ಳು ಮತ್ತೆ ಗಟ್ಟಿ ಕಾಳು ನಮಗ್ ಸಿಗುತ್ತೆ. ಆ ಜಳ್ಳ ಕಾಳನ್ನ ಎಂಥ ಫಲವತ್ತಾದ ಭೂಮಿಯಲ್ಲಿ ಹಾಕಿದ್ರು ಅದು ಫಲ ಬರಲ್ಲ, ಯಾಕೆಂದ್ರೆ ಅದ್ರಲ್ಲಿ ಆ ಸತ್ವ ಇಲ್ಲ, ಆ ಚೈತನ್ಯ ಇಲ್ಲ. ಅದೇ ಗಟ್ಟಿ ಕಾಳನ್ನ ನಾವು ಎಲ್ಲೇ ಹಾಕಿದ್ರು, ಒಂದು ಕಲ್ಲಿನ ಸಂಧಿಯಲ್ಲಿ ಮಣ್ಣು ಸಿಕ್ಕರೂ ಸಹ ಅಲ್ಲಿ ಚಿಗುರು ಹೊಡೆದಿರುವಂತಹ ಎಷ್ಟೋ ಸಸಿಗಳನ್ನ ನಾವು ನೋಡ್ತೀವಿ ಇವತ್ತಲ್ವಾ. ಹಾಗೆ ಪುಟಿಯುವಂತಹ ಚೈತನ್ಯ, ಗೆಲ್ಲುವಂತಹ ನಿಷ್ಠೆ, ಪ್ರಾಮಾಣಿಕತೆ, ದೃಢ ಸಂಕಲ್ಪ ನಮ್ಮಲ್ಲಿದ್ರೆ ಖಂಡಿತ ನಮ್ಮ ವ್ಯಕ್ತಿತ್ವನ ನಾವು ಬೆಳೆಸ್ಕೊಳ್ತಾ ಹೋಗ್ಬೋದು ಮಕ್ಕಳೇ ಅಲ್ವಾ. ಹಾಗೆ ಸಮಾಜಮುಖಿಯಾಗಿ ವ್ಯಕ್ತಿಯೊಬ್ಬ ಸಮಾಜಮುಖಿಯಾಗಿ ಸಿಕ್ಕಿರುವಂತಹ ಅಂದ್ರೆ ಲಭಿಸಿರುವಂತಹ ಅಧಿಕಾರವನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನ ಪಡ್ಕೊಳ್ತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಲ್ಲುವಂತಹವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಅಲ್ವಾ. ಇವರು ನಮ್ಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಇವರು ಸಾಧನೆ ಮಾಡಿ ತೋರಿಸಿದ್ದಾರೆ. ಹೌದು, ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದೃಢ ಸಂಕಲ್ಪದಿಂದ ನಾವು ಪರಿಶ್ರಮ ಪಟ್ಟಿದ್ದೇ ಆದ್ರೆ ಖಂಡಿತ ನಮ್ಮ ಹೆಸರು ಉಳಿಯುತ್ತೆ ಅನ್ನೋದನ್ನ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಅವರು ನಮಗ್ ನಿಂತಿದ್ದಾರೆ ಅಲ್ವಾ. ನಾವಿನ್ನು ಯಾವುದೇ ಗೊಂದಲ ಇಲ್ಲದೆ ಎರಡು ಮನಸ್ಸನ್ನ ಇಟ್ಕೊಳ್ಳದೆ ನೇರವಾಗಿ ನಮ್ಮ ಹೆಜ್ಜೆಯನ್ನ ಇಡಬಹುದು. ಉತ್ಕರ್ಷದ ಆಕಾಂಕ್ಷೆ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು. ಉತ್ಕರ್ಷದ ಆಕಾಂಕ್ಷೆ, ತುಂಬಾ ಎತ್ತರವಾದಂತಹ ಗುರಿಯನ್ನ ಇಟ್ಕೊಂಡಿರುವಂತವರಿಗೆ ಇಂಥ ವ್ಯಕ್ತಿತ್ವಗಳು ಮಾದರಿಯಾಗಬಹುದು. ಅಲ್ಲದೆ ಬಹುಮುಖಿತ್ವದ ಅನುಭವ ಕೂಡ ಆಗಬಹುದು ಅಲ್ವಾ. ಈ ಒಂದು ಉದ್ದೇಶದಿಂದ ಈ ಪಾಠವನ್ನ ನಮಗೆ ಇಟ್ಟಿದ್ದಾರೆ ಮಕ್ಕಳೇ. ಹಾಗಾದ್ರೆ ಯಾವೆಲ್ಲ ಸಾಧನೆಯನ್ನ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳ್ಕೋಬಹುದು, ಬನ್ನಿ ನೋಡೋಣ. ಪಾಠ ಪ್ರವೇಶದಲ್ಲಿ ನೋಡೋದಾದ್ರೆ, ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ರೂ ಎಲ್ಲರೂ ಸಾಧಕರಾಗುವುದಿಲ್ಲ ಅಲ್ವಾ. ಭೂಮಿಗೆ ಬಿದ್ದ ಎಲ್ಲ ಬೀಜಕ್ಕೂ ಬೆಳೆಯುವಂತಹ ಅವಕಾಶ ಇದ್ರು ಎಲ್ಲ ಬೀಜನೂ ಬೆಳೆದು ಹೆಮ್ಮರವಾಗಿ ನಿಂತು ಫಲ ಕೊಡಲ್ಲ ಅಲ್ವಾ. ಸಾಧಕರಾಗಬೇಕು ಅಂದ್ರೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆಯನ್ನ ಹೊತ್ತಿರಬೇಕು, ಸಮಾಜಕ್ಕಾಗಿ ಜೀವನವನ್ನ ಮುಡಿಪಾಗಿಡಬೇಕು, ಮತ್ತೆ ಪರಿಶ್ರಮ ಪಡಬೇಕು. ಯಾವುದೋ ಅದೃಷ್ಟವಶಾತ್ ನಮ್ಮ ಕೈಗೆ ಸಿಕ್ಬಿಡುತ್ತೆ, ಫಲ ಸಿಕ್ಬಿಡುತ್ತೆ ಅಂತ ನಂಬಿಕೊಂಡು ಕೂತ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಪರಿಶ್ರಮ ಪಡಬೇಕು, ಮತ್ತೆ ಭವಿಷ್ಯದ ಬಗ್ಗೆ ಚಿಂತನೆ ಇರಬೇಕು, ಮುಂದಾಲೋಚನೆ ಇರಬೇಕು. ಮಾಡುವಂತಹ ಕೆಲಸ ಇವತ್ತೇ ಫಲ ಕೊಡಲ್ಲ, ಇವತ್ತು ನಾವು ಹಾಕುವಂತಹ ಬೀಜ ಇವತ್ತೇ ಫಲ ಕೊಡಲ್ಲ. ಅದು ಕೊಡುವಂಥದ್ದು ಸುಮಾರು ವರ್ಷಗಳ ನಂತರ. ಮುಂದೆ ಫಲ ಕೊಟ್ಟಾಗ ಆ ಒಂದು ಸನ್ನಿವೇಶ ಹೇಗಿರುತ್ತೆ ಅನ್ನುವಂತ ಯೋಚನೆ ಮಾಡುವಂತ ಶಕ್ತಿ ಇರಬೇಕು. ಹಾಗೆ ಛಲವಂತಿಕೆ ಇರಬೇಕು. ಯಾವುದಾದ್ರೂ ಒಳ್ಳೆ ಫಲ ಕೊಡುವಂತದ್ದಿದೆ ಅನ್ನೋದಾದ್ರೆ ಆ ಕೆಲಸವನ್ನ ಬಿಡದೆ ಮಾಡುವಂತಹ ಛಲ ಇರಬೇಕು. ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಿಜ, ಒಂದು ಒಳ್ಳೆ ದಾರಿಯಲ್ಲಿ ನಾವು ಸಾಕ್ತಾ ಇದೀವಿ ಅಂದ್ರೆ ಅಲ್ಲಿ ಕಲ್ಲು ಮುಳ್ಳುಗಳು ಎಲ್ಲಾ ಇರ್ತವೆ. ಹಾಗೆ ಒಂದು ಸಾಧನೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಕಾಲು ಎಳೆಯೋರು ಎಷ್ಟೋ ಜನ ಇರ್ತಾರೆ.
ಹಾಡ್ಕೊಳ್ಳೋರು ಎಷ್ಟೋ ಜನ ಇರ್ತಾರೆ, ಸಮಸ್ಯೆಗಳೇ ಎಷ್ಟೋ ಬರ್ತವೆ. ಅದು ವೈಯಕ್ತಿಕ ಸಮಸ್ಯೆ ಆಗಬಹುದು, ಸಾಮಾಜಿಕವಾಗಿ ಆಗಿರಬಹುದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಬಂದ್ರೂ ಸಹ ಅದನ್ನ ನಿವಾರಿಸಿಕೊಂಡು ನಾನು ಗೆಲ್ಲುತ್ತೇನೆ ಅನ್ನುವಂತಹ ನಂಬಿಕೆ ಇರಬೇಕು, ದೃಢ ಸಂಕಲ್ಪ ಇರಬೇಕು. ಇಂತಹ ಅಪರೂಪದ ಸಾಧಕರನ್ನು ಸಮಾಜ ಯಾವತ್ತಿಗೂ ನೆನ್ಸ್ಕೊಳ್ಳುತ್ತೆ, ಸದಾಕಾಲ ನೆನ್ಸ್ಕೊಳ್ಳುತ್ತೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡೋದೇ ಇಲ್ಲಿನ ಆಶಯ ಮಕ್ಕಳೇ. ಕನ್ನಡ ನಾಡಿನಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ ಇವರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು. ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕ ವಿಜ್ಞಾನದ ದೆಸೆಯಲ್ಲಿ ಯಾವೆಲ್ಲ ರೀತಿಯ ಸಾಧನೆ ಆಗಿದೆ ಕನ್ನಡ ನಾಡಿನಲ್ಲಿ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತಹದ್ದೇ ಈ ನಮ್ಮ ಭಾಗ್ಯಶಿಲ್ಪಿಗಳು ಪಾಠ ಅಲ್ವಾ. ಈಗ ಮೊದಲ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ, ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು, ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ನಾಲ್ವಡಿ ಕೃಷ್ಣರಾಜ ಒಡೆಯರ ಬಾಲ್ಯದ ಒಂದು ಚಿತ್ರ ಇದೆ. ಅವರು ಆಡಳಿತ ಮಾಡಿರುವಂತಹ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಾ. ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ 24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಲ್ವಾ. ರಾಜ ಸಂತತಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಒಡೆಯರ ರಾಜ ಸಂತತಿಯಲ್ಲಿ 24ನೆಯ ರಾಜರಾಗಿ ಇವರ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು ಅಲ್ವಾ. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು ಮಕ್ಕಳೇ. ನೆನಪಿಟ್ಕೊಳ್ಳಿ, ಪಾಯಿಂಟ್ ವೈಸ್ ಹಾಕೊಳ್ಳಿ. ಇದು ಇವರ ಬಾಲ್ಯ. ಈ ಒಂದು ಪ್ಯಾರಾಗ್ರಾಫ್ ನಾವೇನ್ ನೋಡ್ತೀವಿ, ಇದು ಇವರ ಬಾಲ್ಯ ಆಗತ್ತೆ. 24ನೆಯ ರಾಜರಾಗಿ ಅಧಿಕಾರವನ್ನ ವಹಿಸ್ಕೊಳ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಇವರ ಆಳ್ವಿಕೆ ಪ್ರಾರಂಭ ಆಗೋದು 1902ರಿಂದ 1940ರವರೆಗೆ. 2 ಪಾಯಿಂಟ್ ಆಯ್ತು. 24ನೆಯ ರಾಜರು 1902ರಿಂದ 1940ರವರೆಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷಿಕ್ತರಾಗಿದ್ದು 1895ರಲ್ಲಿ ಪಟ್ಟಾಭಿಷಿಕ್ತರಾಗ್ತಾರೆ. ಆಗ ಇವರಿಗೆ ಕೇವಲ 10 ವರ್ಷಗಳಾಗಿರುತ್ತೆ, 10 ವರ್ಷ ವಯಸ್ಸಾಗಿರುತ್ತೆ ಮಕ್ಕಳೇ. ನೋಡ್ತಾ ಇದ್ದೀರಾ, ಇವರ ತಂದೆ 10ನೇ ಚಾಮರಾಜ ಒಡೆಯರ್, ತಾಯಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅಲ್ವಾ. 10 ವರ್ಷ ಬಾಲಕರಾಗಿರ್ತಾರೆ ಇವರು. 1895ರಲ್ಲಿ ಪಟ್ಟಾಭಿಷಿಕ್ತರಾದರು. ಆಗ ಕೇವಲ 10 ವರ್ಷದ ಬಾಲಕನಾಗಿದ್ರಿಂದ ಅವರ ತಾಯಿಯವರಾದಂತಹ ಮಹಾರಾಣಿ ವಾಣಿ ವಿಲಾಸರವರು, ಅವರ ತಾಯಿ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರೀಜೆಂಟರು ಅಂದ್ರೆ ಪ್ರತಿನಿಧಿ. ಇಲ್ಲಿ ಪದಗಳ ಅರ್ಥವನ್ನ ನಾನು ಕೊಟ್ಟಿದ್ದೇನೆ, ನೋಡಬಹುದು ನೀವು. ಪ್ರತಿನಿಧಿಯಾಗಿ ಅಂದ್ರೆ ಇವರ ಪರವಾಗಿ ಆಡಳಿತವನ್ನ ನಡೆಸಿದರು. ಜೊತೆಗೆ ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನ ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು ಅಲ್ವಾ. ರೀಜೆಂಟರಾಗಿ ಅಂದ್ರೆ ಪ್ರತಿನಿಧಿಗಳಾಗಿ ಮಹಾರಾಣಿ ವಾಣಿ ವಿಲಾಸರವರೇನೋ ಅಧಿಕಾರವನ್ನ ನಡೆಸಿಬಿಟ್ರು. ಆದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಚಿಕ್ಕಂದಿನಲ್ಲೇ ಇವರಿಗೆ ಬೇಕಾಗಿರುವಂತಹ ಎಲ್ಲ ವಿದ್ಯಾಭ್ಯಾಸವನ್ನ ಮತ್ತು ಆಡಳಿತ ತರಬೇತಿಯನ್ನ ತುಂಬಾ ಕೇರ್ಫುಲ್ ಆಗಿ ನಿಗಾ ವಹಿಸಿ ನಡೆಸಿದ್ರಿಂದ ಅದರ ಪರಿಣಾಮವಾಗಿ ಏನಾಯ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೊಬ್ಬ ಒಳ್ಳೆ ಅಧಿಕಾರಿಯಾಗಿ ಆಡಳಿತಗಾರರಾಗಿ ನಮ್ಗೆ ಸಿಗ್ತಾರೆ. ಸಮರ್ಥ ಆಡಳಿತವನ್ನ ನಿರ್ವಹಣೆ ಮಾಡುವಂತಹ ಕೌಶಲ್ಯಗಳು ಅವರಲ್ಲಿ ರೂಢಿಸ್ತಾರೆ ಮಹಾರಾಣಿ ವಾಣಿ ವಿಲಾಸರವರು ಅಲ್ವಾ. ಇದು ಇವರ ಬಾಲ್ಯ. ಇಲ್ಲಿ 3-4 ಪಾಯಿಂಟ್ಸ್ ನಮಗೆ ಮುಖ್ಯ ಆಗತ್ತೆ ಮಕ್ಕಳೇ. ಮೊದಲಿಗೆ 24ನೇ ರಾಜರಾಗಿ ಅಧಿಕಾರವನ್ನ ವಹಿಸ್ಕೊಂಡ್ರು. ಇವರ ಅಧಿಕಾರ ಅವಧಿ 1902ರಿಂದ 1940. ಇವರು ಪಟ್ಟಾಭಿಷಿಕ್ತರಾಗಿದ್ದು 1895ರಲ್ಲಿ. ಆಗ ಇವರಿಗೆ ಕೇವಲ 10 ವರ್ಷ ವಯಸ್ಸಾಗಿತ್ತು. ಇವರ ಪ್ರತಿನಿಧಿಯಾಗಿ ಅಂದ್ರೆ ರೀಜೆಂಟರಾಗಿ ಅಧಿಕಾರವನ್ನ ನಡೆಸಿದಂಥವರು ವಾಣಿ ವಿಲಾಸರವರು, ಮಹಾರಾಣಿ
ವಾಣಿ ವಿಲಾಸ ಅಲ್ವಾ. ಇವಿಷ್ಟು ನಮಗೆ ಮುಖ್ಯಾಂಶಗಳಾಗ್ತವೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ. ಮುಂದುವರೆದು ನೋಡೋಣ. ಮಾದರಿ ಮೈಸೂರು 1902 ಆಗಸ್ಟ್ 8ನೇ ತಾರೀಖಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು ಅಲ್ವಾ. ಮೈಸೂರು ಒಡೆಯರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನೇರ ಅಧಿಕಾರ ಅಂದ್ರೆ ವಾಣಿ ವಿಲಾಸರವರಿಂದ ಹಸ್ತಾಂತರ ಆಗಿದ್ದು ಅಧಿಕಾರ ಯಾವಾಗಪ್ಪ ಅಂದ್ರೆ 1902 ಆಗಸ್ಟ್ 8ನೇ ತಾರೀಕು ನೇರ ಸುಪರ್ದಿ ಅಂದ್ರೆ ಇವರ ವಶಕ್ಕೆ ಬಂತು. ಆಗ ದಿವಾನರಾಗಿದ್ದಂತವರು ಸರ್ ಕೆ ಶೇಷಾದ್ರಿ ಅಯ್ಯರ್ ಇವರು ನೇರವಾಗಿ ಅಧಿಕಾರವನ್ನ ವಹಿಸ್ಕೊಂಡ ಇವರ ಹ್ಯಾಂಡ್ ಓವರ್ಗೆ ಬಂದಾಗ ದಿವಾನರಾಗಿದ್ದಂತವರು ಅಂದ್ರೆ ಮಂತ್ರಿಗಳಾಗಿದ್ದವರು ಯಾರು ಅಂದ್ರೆ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು. ಇವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು ಅಲ್ವಾ. ಮೈಸೂರು ರಾಜ್ಯದ ಸರ್ವತೋಮುಖ ಬೆಳವಣಿಗೆ, ಸರ್ವತೋಮುಖ ಅಂದ್ರೆ ಎಲ್ಲಾ ನಿಟ್ಟಿನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ, ಇನ್ನು ಉಳಿದಂತಹ ಏನೆಲ್ಲ ಕ್ಷೇತ್ರಗಳಿದೆಯಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯನ್ನ ಮಾಡೋದಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಿದ್ಧರಾಗ್ತಾರೆ, ಮುಂದಾಗ್ತಾರೆ. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡಿತು ಅಲ್ವಾ. ಅಂದ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಮಗ್ ಮುಖ್ಯವಾಗುವಂತಹ ಅಂಶ ಮಾದರಿ ಮೈಸೂರು. ನಿಮ್ಗೆ 8-10 ವಾಕ್ಯಕ್ಕೆ ಪ್ರಶ್ನೆ ಇದೆ ಮಕ್ಕಳೇ. ಇದರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಈ ತರ ಒಂದು ಸಾಧನೆಯನ್ನು ಸಹ ನಾವು ಸೇರಿಸಿ ಬರೀಬೇಕಾಗುತ್ತೆ. ನೋಡ್ತಾ ಹೋಗಿ. ಇಲ್ಲಿ ನಾನು ಏನೆಲ್ಲ ಹೈಲೈಟ್ ಮಾಡ್ತಾ ಹೋಗಿದ್ದೀನಿ ಅದು ಮುಖ್ಯಾಂಶಗಳಾಗುತ್ತೆ, ಕೀ ಪಾಯಿಂಟ್ಸ್ ಆಗುತ್ತೆ. ಆ ಕೀ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ನೀವು ಅದನ್ನ ಬರಿತಾ ಹೋಗಬಹುದು, ವಿವರಿಸ್ತಾ ಹೋಗಬಹುದು. 1902 ಆಗಸ್ಟ್ 8ನೇ ತಾರೀಕು ನೇರ ಉಸ್ತುವಾರಿಯನ್ನ ವಹಿಸ್ಕೊಳ್ತಾರೆ. ಆಗ ದಿವಾನರಾಗಿದ್ದಂತವರು ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು. ಇವರ ಒಂದು ಸಹಕಾರದಿಂದ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಿದ್ಧರಾಗ್ತಾರೆ. ಇವರ ಕಾಲದಲ್ಲಿ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನ ಮೈಸೂರು ರಾಜ್ಯವು ಕಾಣುತ್ತೆ ಅಲ್ವಾ. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಇವರ ಕಾಲದಲ್ಲಿ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದಿದ್ರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಇವರು ಅರಸು ಮನೆತನದವರೇ, ಅಂದ್ರೆ ಅರಸರ ಅರಸರಿಗೆ ದೃಷ್ಟಿಯಲ್ಲೇ ಇವರು ಆಡಳಿತವನ್ನ ನಡೆಸ್ತಾ ಇರ್ಲಿಲ್ಲ. ಆದ್ರೆ ಸಾಮಾನ್ಯ ಜನ ಆಡಳಿತದಲ್ಲಿ ಭಾಗವಹಿಸಬೇಕು, ಅದಕ್ಕೆ ಯಾವೆಲ್ಲ ಕಾನೂನುಗಳನ್ನ ಜಾರಿ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ರು, ಜನರ ಪರವಾಗಿದ್ರು ಯಾವಾಗ್ಲೂ. ಇಷ್ಟರ ಜೊತೆಗೆ ನಾವು ಈ ಒಂದು ಅಂಶಗಳನ್ನ ಸೇರಿಸಿ ಬರಿಬೇಕಾಗತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಪ್ರಜಾಪ್ರತಿನಿಧಿ ಸಭೆಯನ್ನ ಪ್ರಾರಂಭ ಮಾಡ್ತಾರೆ. ಪ್ರಜಾಪ್ರತಿನಿಧಿ ಸಭೆ ಈಗಾಗ್ಲೇ ಇರುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನ ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು ಅಲ್ವಾ. ಪ್ರಜಾಪ್ರತಿನಿಧಿ ಸಭೆ ಇತ್ತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ ನಾವು ಕರಿತೀವಲ್ಲ, ಹಾಗೆ ಪ್ರಜಾಪ್ರತಿನಿಧಿ ಸಭೆ ಅಂತ ಕರಿತಾ ಇದ್ರು. ಅದಿತ್ತು ಹಾಗಾಗಲೇ ಮೈಸೂರು ರಾಜರ ಕಾಲದಲ್ಲಿ, ಮೈಸೂರು ಒಡೆಯರ ಸಂಸ್ಥಾನದಲ್ಲಿ ಇತ್ತು. ಆದರೆ ಇವರ ಕಾಲದಲ್ಲಿ, ಇವರ ಆಳ್ವಿಕೆಯ ಅವಧಿಯಲ್ಲಿ ಅದಕ್ಕೆ ಒಂದು ನಿಜವಾದಂತಹ ರೂಪ, ಅದ ಅರ್ಥ ಪೂರ್ಣವಾಗಿ ಜಾರಿಗೆ ಬರುತ್ತೆ. ಜನರು ನಿಜವಾಗ್ಲೂ ಆಡಳಿತದಲ್ಲಿ ಭಾಗವಹಿಸೋದಿಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಅದಕ್ಕಾಗಿ 1923ರಲ್ಲಿ ಒಂದು ಹೊಸ ಕಾನೂನನ್ನ ಜಾರಿಗೆ ತಂದ್ರು. ಪ್ರಜಾಪ್ರತಿನಿಧಿ ಸಭೆಗೆ ಒಂದಷ್ಟು ಪವರ್ ಅನ್ನ ಕೊಡೋದಿಕ್ಕೆ 1923ರಲ್ಲಿ ಒಂದು ಹೊಸ ಕಾನೂನನ್ನ ಜಾರಿಗೆ ತರ್ತಾರೆ. ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಶಾಸನಬದ್ಧ ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಇಡೀ ಭಾರತಕ್ಕೆ ಇದೊಂದು ಮಾದರಿಯಾಗತ್ತೆ
ಮಾದರಿಯಾದಂತಹ ಸಂಸ್ಥೆಯಾಗಿ ತನ್ನ ಕಾರ್ಯವನ್ನ ಪ್ರಾರಂಭಿಸುತ್ತೆ. ಏನು ಪ್ರಜಾಪ್ರತಿನಿಧಿ ಸಭೆ ಏನ್ ಮಾಡ್ತಾ ಇತ್ತು ಅಂದ್ರೆ ವರ್ಷಕ್ಕೆ 2 ಬಾರಿ ಸಭೆಯನ್ನ ಸೇರ್ತಾ ಇತ್ತು. ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ 2 ಬಾರಿ ಸಭೆಯನ್ನ ಸೇರ್ತಾ ಇತ್ತು. ಒಂದು ಜೂನ್ ಮಹಾರಾಜರ ವರ್ಧಂತಿ ಎಂದು, ಜೂನ್ 1ರಲ್ಲಿ ಮೊದಲನೇದು ಜೂನ್ ತಿಂಗಳಲ್ಲಿ ಮಹಾರಾಜರ ವರ್ಧಂತಿ ಅಂದ್ರೆ ಮಹಾರಾಜರ ಹುಟ್ಟಿದ ಜಯಂತಿ ಅಂತ ಅರ್ಥ. ಮಹಾರಾಜರ ಜಯಂತಿಯ ದಿನ ಸಭೆಯನ್ನ ಸೇರ್ತಾ ಇತ್ತು. ಮತ್ತೆ ಎರಡನೆಯದಾಗಿ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಮಹೋತ್ಸವ, ಮೈಸೂರು ದಸರಾ ವಿಶ್ವವಿಖ್ಯಾತವಾದದ್ದಲ್ವಾ, ಇಂಥ ಮೈಸೂರು ದಸರಾ ನಡೆಯುವಂತಹ ಅಕ್ಟೋಬರ್ ತಿಂಗಳಲ್ಲಿ ಸಭೆಯನ್ನ ಸೇರ್ತಾ ಇತ್ತು. 2 ಬಾರಿ ಸಭೆಯನ್ನ ಸೇರ್ತಾ ಇತ್ತು. ಕಲಾಪಗಳನ್ನ ನಡೆಸ್ತಾ ಇದ್ರು, ಅಲ್ಲಿ ಚರ್ಚೆಗಳನ್ನ ಮಾಡ್ತಾ ಇದ್ರು. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು ಅಂದ್ರೆ ವಾರ್ಷಿಕ ಆಯವ್ಯಯ ಪರಿಶೀಲನೆ. ನಮ್ಮ ವಿಧಾನಸಭೆ ವರ್ಷದಲ್ಲಿ 3 ಬಾರಿ ಸಭೆಯನ್ನ ಸೇರುತ್ತೆ. ಅದು ಇರುವಂತದ್ದು 6 ತಿಂಗಳಿಗೆ ಒಮ್ಮೆ ಆದ್ರೆ ಕನಿಷ್ಠ ಪಕ್ಷ ಸಭೆಯನ್ನ ಸೇರ್ಲೇಬೇಕು. ಅಂದ್ರೆ ಕನಿಷ್ಠ ಪಕ್ಷ 2 ಬಾರಿ, ವರ್ಷಕ್ಕೆ 2 ಬಾರಿ ಸಭೆಯನ್ನ ಸೇರ್ಬೇಕು. 3 ಬಾರಿ ಸಭೆಯನ್ನ ಸೇರುತ್ತೆ ಸದ್ಯಕ್ಕೆ. ಅಲ್ಲಿ ಚರ್ಚೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ವಾರ್ಷಿಕ ಆಯ ವ್ಯಯ. ವಾರ್ಷಿಕ ಅಂದ್ರೆ ಒಂದು ವರ್ಷದ ಪೂರ್ತಿ ಆಗಿರುವಂತಹ ಆಯ ಅಂದ್ರೆ ಆದಾಯ ಎಷ್ಟು, ವ್ಯಯ ಎಷ್ಟು ಖರ್ಚಾಗಿದೆ, ಎಷ್ಟು ಆದಾಯ ಎಷ್ಟು ವ್ಯಯ, ಇದರ ಒಂದು ಚರ್ಚೆ. ಅದನ್ನೇ ನಾವು ಹೀಗೆ ಕರಿತೀವಲ್ಲ, ಬಡ್ಜೆಟ್. ಮತ್ತೆ ಪ್ರಶ್ನೋತ್ತರಗಳು, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಥವಾ ಜನರ ಪ್ರಶ್ನೆಗಳೇನಿದಾವೆ ಇವುಗಳನ್ನ ಮಂತ್ರಿಗಳಿಗೆ ಕೇಳ್ತಾ ಇದ್ರು, ಅಧಿಕಾರಿಗಳಿಂದ ಉತ್ತರವನ್ನ ಪಡ್ಕೊಳ್ತಾ ಇದ್ರು. ಇದು ಪ್ರಶ್ನೋತ್ತರಗಳು. ಮತ್ತೆ ಠರಾವುಗಳಂದ್ರೆ ಮುಂದಿನ ವರ್ಷ ನಾವ್ ಯಾವೆಲ್ಲ ಯೋಜನೆಗಳನ್ನ ಹಾಕೊಂಡಿದೀವಿ, ಏನೆಲ್ಲ ಪ್ಲಾನ್ ಇದೆ ನಮ್ದು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತಿದೀವಿ ಅನ್ನೋದನ್ನ ಠರಾವುಗಳು ಅಂತ ಕರಿತೀವಿ. ಇವುಗಳನ್ನ ಮಂಡಿಸ್ತಾ ಇದ್ರು, ಇವೆಲ್ಲ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡ್ತಾ ಇದ್ರು. ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು ಇತ್ಯಾದಿ ಸಂಸತ್ನಲ್ಲಿ ನಡೆಯುವಂತಹ ಕಾರ್ಯಚಟುವಟಿಕೆಗಳು ನಡೀತಾ ಇತ್ತು. ನೆನ್ಪಿಟ್ಕೊಳ್ಳಿ, ವಾರ್ಷಿಕ ಆಯವ್ಯಯ ಪರಿಶೀಲನೆ ಮಾಡ್ತಾ ಇದ್ರು, ಪ್ರಶ್ನೋತ್ತರಗಳ ಕಾರ್ಯ ನಡೀತಾ ಇತ್ತು, ಮತ್ತೆ ಠರಾವುಗಳು ಅಂದ್ರೆ ಯೋಜನೆಗಳನ್ನ, ಪ್ಲಾನ್ಸ್ ಅನ್ನ ಮಂಡಿಸ್ತಾ ಇದ್ರು, ಘೋಷಣೆಯನ್ನ ಮಾಡ್ತಾ ಇದ್ರು. ಪ್ರತಿನಿಧಿ ಸಭೆಯಲ್ಲಿ ಸುಮಾರು 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದನೇ ಆಯ್ಕೆಯಾಗಿ ಬರ್ತಾ ಇದ್ರು ಅಲ್ವಾ. 275ರಲ್ಲಿ ಅತಿ ಹೆಚ್ಚು ಜನರಿಂದನೇ ಆಯ್ಕೆಯಾಗಿ ಬರ್ತಾ ಇದ್ರು. ಇನ್ನು ಉಳಿದಂತವರನ್ನ ಮಹಾರಾಜರ ಕಡೆಯಿಂದ ಆಯ್ಕೆ ಮಾಡ್ಲಾಗ್ತಾ ಇತ್ತು. ಇದೇ ರೀತಿಯಾಗಿ ನಮ್ಮ ವಿಧಾನಸಭೆಯಲ್ಲಿ ನಡೆಯುತ್ತೆ ಮಕ್ಕಳೇ. ಹಾಗಾದ್ರೆ ಈಗ ಇರುವಂತಹ ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ಸಂಖ್ಯೆ ಸದಸ್ಯರಿದ್ದಾರೆ, ಸಂಖ್ಯೆ ಎಷ್ಟು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮಕ್ಕಳೇ. ಇದಿಷ್ಟು ಪ್ರಜಾಪ್ರತಿನಿಧಿ ಸಭೆಯ ಒಂದು ಮುಖ್ಯಾಂಶಗಳು ಅಂತಾನೆ ಹೇಳ್ಬೋದು. ಇದರಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಮುಖ್ಯವಾಗಿ ಇದು 1923ರಲ್ಲಿ ಒಂದು ಹೊಸ ಕಾನೂನನ್ನ ಜಾರಿಗೆ ತಂದ್ರು. ಇದು 2 ಬಾರಿ ಸಭೆಯನ್ನ ಸೇರುತ್ತೆ ವರ್ಷದಲ್ಲಿ. ಒಂದು ಜೂನ್ ತಿಂಗಳಲ್ಲಿ ಮಹಾರಾಜರ ಜಯಂತಿ ಅಂದ್ರೆ ವರ್ಧಂತಿಯ ದಿನ, ಮತ್ತೆ ಎರಡನೆಯದಾಗಿ ದಸರಾ ಮಹೋತ್ಸವದ ಅಕ್ಟೋಬರ್ ತಿಂಗಳಲ್ಲಿ ಸಭೆಯನ್ನ ಸೇರುತ್ತೆ. ಇಲ್ಲಿ ವಾರ್ಷಿಕ ಆಯವ್ಯಯದ ಪರಿಶೀಲನೆ ಆಗುತ್ತೆ, ಪ್ರಶ್ನೋತ್ತರಗಳನ್ನ ಕಾರ್ಯ ನಡೆಯುತ್ತೆ, ಮತ್ತೆ ಠರಾವುಗಳನ್ನ ಮಂಡನೆ ಮಾಡ್ತಾರೆ. ಇದರಲ್ಲಿ 275 ಸದಸ್ಯರಲ್ಲಿ ಅತಿ ಹೆಚ್ಚು ಜನರಿಂದ ಆಯ್ಕೆಯಾಗಿ ಬರ್ತಾರೆ. ಹಾಗಾದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಕರ್ನಾಟಕದಲ್ಲಿ ಇರುವಂತಹ ವಿಧಾನಸಭೆಯಲ್ಲಿ ಎಷ್ಟು ಸಂಖ್ಯೆಯ ಸದಸ್ಯರಿದ್ದಾರೆ, ಅದರಲ್ಲಿ ಎಷ್ಟು ಜನರಿಂದ ಆಯ್ಕೆಯಾಗಿ ಬರ್ತಾರೆ ಅನ್ನೋದನ್ನ ತಿಳಿಸಿ ಆಯ್ತಾ. ಮುಂದೆ ನ್ಯಾಯ ವಿಧಾಯಕ ಸಭೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1907ರಲ್ಲಿ ಹೊಸದಾಗಿ ನ್ಯಾಯ ವಿಧಾಯಕ ಸಭೆಯನ್ನ ಪ್ರಾರಂಭ ಮಾಡ್ತಾರೆ. ಇದು ಕರ್ನಾಟಕದಲ್ಲಿರುವಂತಹ ವಿಧಾನ ಪರಿಷತ್ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇದರ ಸದಸ್ಯರ ಸಂಖ್ಯೆ 50. ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಬಂತಲ್ವಾ, ಏನದು? ವಿಧಾನ ಪರಿಷತ್ತಲ್ಲಿ ಪ್ರಸ್ತುತ ಎಷ್ಟು ಸದಸ್ಯರಿದ್ದಾರೆ ಅಲ್ವಾ, ಇದನ್ನ ತಿಳಿಸಿ.
ಇದರಲ್ಲಿ ಜನರಿಂದ ಆಯ್ಕೆಯಾದವರ 22 ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಇದು ಸಹ 2 ಬಾರಿ ಸಭೆಯನ್ನ ಸೇರುತ್ತೆ, ಒಂದು ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ. ಇದು ಬೆಂಗಳೂರಿನಲ್ಲಿ ಸಭೆಯನ್ನ ಸೇರ್ತಾ ಇತ್ತು, ಸಮಾವೇಶಗೊಳ್ತಾ ಇತ್ತು. ಇದರಲ್ಲಿ ಏನ್ ಕೆಲಸ ಹಾಗಾದ್ರೆ? ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತು. ಇದು ಮೇಲ್ಮನೆಯ ರೀತಿಯಲ್ಲಿ ಕೆಲಸವನ್ನ ನಡೆಸುತ್ತೆ ಅಲ್ವಾ? ಅಂದ್ರೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳು ನಡೆದಿರುತ್ತೋ ಆ ಚರ್ಚೆಗಳನ್ನ ಪರಾಮರ್ಶಿಸುವಂತಹ ಅಧಿಕಾರ ಈ ನ್ಯಾಯ ವಿಧಾಯಕ ಸಭೆಗೆ ಇತ್ತು. ಮುಖ್ಯವಾಗಿ ಯಾವುದೇ ಕಾನೂನನ್ನ ಜಾರಿಗೊಳಿಸ್ಬೇಕಂತಂದ್ರೂ ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು ಅಲ್ವಾ? ಇವನ್ ನಮ್ಮಲ್ಲೂ ನಡೀತಾ ಇರೋದು ಹಾಗೇನೆ. ವಿಧಾನಸಭೆಯಲ್ಲಿ ಅದು ಜಾರಿ ಬಂದಿದೆ ಅಂದ್ರೆ ವಿಧಾನ ಪರಿಷತ್ತಿನ ಅನುಮೋದನೆನೂ ಸಹ ಬೇಕಾಗತ್ತೆ. ಹಾಗೇನೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಆದಂತಹ ಯಾವುದೇ ಕಾನೂನು ಜಾರಿ ಆಗ್ಬೇಕು ಅಂದ್ರೆ ನ್ಯಾಯ ವಿಧಾಯಕ ಸಭೆಯ ಅನುಮತಿ ಸಹ ಅಗತ್ಯ, ಇಂಪಾರ್ಟೆಂಟ್ ಆಗಿತ್ತು. ಇದರ ಅನುಮತಿ ಇಲ್ಲದೆ ಯಾವ ಕಾನೂನು ಸಹ ಜಾರಿ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಈ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು. ನೋಡಿ, ಸಿಕ್ಕಾಪಟ್ಟೆ ಎಷ್ಟು ಬೇಕೋ ಅಷ್ಟು ಸಾಲ ಮಾಡ್ತೇನೆ, ಅಷ್ಟು ಖರ್ಚು ಮಾಡ್ತೇನೆ, ಅಷ್ಟು ಯೋಜನೆಗಳನ್ನ ನಾನು ಹಾಕೊಂಡಿದ್ದೇನೆ, ಇಲ್ಲ, ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖರ್ಚು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವಂತಹ ಅಧಿಕಾರ ಸಹ ಈ ನ್ಯಾಯ ವಿಧಾಯಕ ಸಭೆಗೆ ಇತ್ತು ಮಕ್ಕಳೇ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ 2 ಸಭೆಗಳು ಪ್ರಾರಂಭ ಆಗಿ ಜನರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಹ ಅಧಿಕಾರವನ್ನ ನೀಡಿದರು ನಾಲ್ವಡಿ ಕೃಷ್ಣರಾಜ ಒಡೆಯರಲ್ವಾ? ಹಾಗಾದ್ರೆ ಯಾವೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕರ್ನಾಟಕಕ್ಕೆ ಅಥವಾ ಮೈಸೂರು ಸಂಸ್ಥಾನಕ್ಕೆ ಅನ್ನೋದಾದ್ರೆ, ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ಆಡಳಿತ ವಿಕೇಂದ್ರೀಕರಣ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಅಧಿಕಾರ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಿಗೆ ಪವರ್ ಕೊಡ್ತಾರೆ ಅಂತ. ಸ್ಥಳೀಯ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾರೆ, ರಚನೆ ಮಾಡ್ತಾರೆ, ಅದರಲ್ಲಿ ಅವರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ನಾನು ಒಬ್ಬಳೇ ಕೆಲಸ ಮಾಡೋದಕ್ಕಿಂತ ನನ್ನ ಅಸಿಸ್ಟೆಂಟ್ಸ್ ಏನಿರ್ತಾರೆ ಅವರಿಗೂ ನನ್ನ ಕೆಲಸವನ್ನ ಹಂಚಿಕೊಡುವಂಥದ್ದು. ಹಾಗೆ ನೀವು ನಮ್ಮ ಶಾಲೆಗಳಲ್ಲಿ ನಾವು ನೋಡೋದಾದ್ರೆ ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಂಶುಪಾಲರು ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಲ್ಲಿ ಶಿಕ್ಷಕರಿಗೆ ಹಂಚಿಕೊಡ್ತೇವೆ. ಹಾಗೇನೆ ಇಲ್ಲಿ ಸಹ ಅಧಿಕಾರವನ್ನ ವಿಕೇಂದ್ರೀಕರಣವನ್ನ ಮಾಡಿಕೊಡ್ತಾರೆ. ನಗರ ಪಾಲಿಕೆಗಳು ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಇದರಲ್ಲಿ ಮುಖ್ಯವಾಗಿ ಸ್ಥಳೀಯ ಸಂಸ್ಥೆಗಳನ್ನ ನಾವು ನೋಡೋದಾದ್ರೆ ನಗರಗಳಲ್ಲಿ ನಗರ ಪಾಲಿಕೆಗಳು ಜಾರಿ ಬರ್ತವೆ, ಹಾಗೆ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಪ್ರಾರಂಭ ಆಗ್ತವೆ. ಇವು ಏನೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವು ಅನ್ನೋದಾದ್ರೆ, ಒಂದು ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಸ್ವಯಂ ಅಂದ್ರೆ ಅವರ ಕೈಯಲ್ಲೇ ಇರುತ್ತೆ ಅಧಿಕಾರ. ಈ ಒಂದು ಕ್ಷೇತ್ರಗಳಲ್ಲಿ ಬದಲಾವಣೆ ಅಥವಾ ಏನಾದ್ರೂ ಕೆಲಸ ಬೇಕು ಅನ್ನೋದಾದ್ರೆ ಆ ಒಂದು ಊರಿಗೆ, ಆ ಒಂದು ನಗರಕ್ಕೆ ಅಲ್ಲಿನ ಅಧಿಕಾರಿಗಳೇ ಅದನ್ನ ಮಾಡಿಕೊಳ್ಳುವಂತಹ ಅಧಿಕಾರವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಗೆ ಕೊಟ್ಟಿದ್ರು. ನಿಮ್ಗೆ ಪ್ರಶ್ನೆ ಬರುತ್ತೆ ಮಕ್ಕಳೇ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅಂತ ಕೇಳ್ತಾರೆ. ಇಲ್ಲಿ ಮೊದಲನೇದು ಗ್ರಾಮ ನೈರ್ಮಲೀಕರಣ. ಗ್ರಾಮ ನೈರ್ಮಲೀಕರಣ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು, ಕ್ಲೀನ್ಲಿನೆಸ್, ನೀಟಾಗಿ ಇಟ್ಕೋಬೇಕು. ಮತ್ತೆ ವೈದ್ಯಕೀಯ ಪ್ರಚಾರ, ನೀವು ನೋಡ್ತಾ ಇದ್ರಿ, ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ ಅಲ್ವಾ? ಗ್ರಾಮ ನೈರ್ಮಲೀಕರಣ, ಗ್ರಾಮವನ್ನ ಸ್ವಚ್ಛ ಮಾಡ್ಕೊಳ್ಳುವಂಥದ್ದು. ಆ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಿರ್ತಾರೆ ಅವರಿಗೆ ಸೇರುತ್ತೆ ಅದು. ಆ ಗ್ರಾಮದ ಅಧಿಕಾರಿಗಳು ಏನು ಅಧಿಕಾರವನ್ನ ವಹಿಸ್ಕೊಂಡಿರ್ತಾರೆ ಅವರ ಮೂಲಕ ಅವ್ರು ಮಾಡಿಸ್ಕೋಬಹುದು. ಮತ್ತಿನ್ನೊಂದು ವೈದ್ಯಕೀಯ ಸಹಾಯ. ನಾವು ನೋಡ್ತಾ ಇದ್ರಿ ವೈದ್ಯಕೀಯ ಸಹಾಯ, ಪ್ರಥಮ ಚಿಕಿತ್ಸಾ ಕೇಂದ್ರಗಳೇನು ಪ್ರಾರಂಭ ಆಗಿರುತ್ತೆ ಅವುಗಳಿಗೆ ಬೇಕಾಗಿರುವಂತಹ ಎಲ್ಲಾ ಫೆಸಿಲಿಟಿಯನ್ನ ಕೊಟ್ಟು ಅಲ್ಲೇ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ಒಂದು ಅವಕಾಶ ಇರುತ್ತೆ. ಮತ್ತೆ ವಿದ್ಯಾ ಪ್ರಚಾರ, ಶಿಕ್ಷಣವನ್ನ ಕೊಡುವಂತಹ ಅಧಿಕಾರ ಸ್ಥಳೀಯ ಸಂಸ್ಥೆಗಳಿಗೆ ನೀಡ್ತಾರೆ. ನೀರಿನ ಸೌಕರ್ಯ,
ತುಂಬಾ ಮುಖ್ಯವಾದಂಥದ್ದು. ನೀರಿನ ಸೌಕರ್ಯವನ್ನ ಒದಗಿಸಿಕೊಡುವಂಥದ್ದು ಮತ್ತೆ ಪ್ರಯಾಣ ಸೌಲಭ್ಯ, ಈ ಎಲ್ಲಾ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ. ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಆ ಅಧಿಕಾರವನ್ನ ಕೊಟ್ಬಿಡ್ತಾರೆ. ಮೈಸೂರು ಸಂಸ್ಥಾನವನ್ನ ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ಈ ಮೂಲಕ ಮೈಸೂರು ಸಂಸ್ಥಾನ ಮಾದರಿ ಸಂಸ್ಥಾನ ಆಗುತ್ತೆ. ಅಂದ್ರೆ ಬೇರೆ ಬೇರೆ ಸಂಸ್ಥಾನಗಳೇನಿರುತ್ತೆ ಅವುಗಳಿಗೆ ಒಂದು ಮಾಡೆಲ್ ಆಗಿ ಮೈಸೂರು ಸಂಸ್ಥಾನ ನಿಂತ್ಕೊಳ್ಳುತ್ತೆ. ಈ ಮೂಲಕ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರನ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರಿತೀವಿ. ಹರಿಕಾರ ಅಂದ್ರೆ ಮುಂದಾಳು. ಮೊದಲ ಬಾರಿಗೆ ಸಮಾಜಕ್ಕೆ ಏನು ಬೇಕು, ಜನರಿಗೆ ಏನು ಬೇಕು ಅಂತಹ ಕಾನೂನುಗಳನ್ನ ಪ್ರಾರಂಭಿಸಿದಂತಹ, ಜಾರಿಗೆ ತಂದಂತಹ ಮೊದಲ ಆಡಳಿತಾಧಿಕಾರಿ ಅಥವಾ ಆಳ್ವಿಕೆ ಮಾಡಿದಂತಹ ಮೊದಲ ರಾಜ ಅಂತ ಹೇಳಬಹುದು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ. ಇದು ನಿಮ್ಗೆ ಸಂದರ್ಭವಾಗಿ ಬರುತ್ತೆ ಮಕ್ಕಳೇ. ಹೀಗೆ ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಸಾಹಿತ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಸಂಗೀತ, ವಾಸ್ತುಶಿಲ್ಪಕ್ಕೂ ಸಹ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಹೀಗೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭ ಮಾಡ್ತಾರೆ. ಸಾಹಿತ್ಯಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿದ್ರಿಂದ ಜನರಿಗೆ ಸಾಹಿತ್ಯದಲ್ಲಿ ಅರಿವನ್ನ ಮೂಡಿಸ್ಲಿಕ್ಕೆ, ಅದರ ಬಗ್ಗೆ ಜ್ಞಾನವನ್ನ ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ನೆನ್ಪಿರ್ಲಿ ಮಕ್ಕಳೇ. ಮತ್ತೆ ಇಷ್ಟೇ ಅಲ್ಲದೆ ಇನ್ನು ರೈಲು ಮಾರ್ಗಗಳು, ಹಲವಾರು ರೈಲು ಮಾರ್ಗಗಳು ಇವರ ಕಾಲದಲ್ಲಿ ಮುಗಿಯುತ್ತೆ, ಕಂಪ್ಲೀಟ್ ಆಗತ್ತೆ, ಪ್ರಾರಂಭನೂ ಸಹ ಆಗತ್ತೆ. ಮೈಸೂರು, ಅರಸೀಕೆರೆ, ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದ ಕಡೆಗೆ, ಚಿಕ್ಕಬಳ್ಳಾಪುರ, ಮೈಸೂರು, ಅರಸೀಕೆರೆ ಮತ್ತು ಬೆಂಗಳೂರು, ಈ ಮೂರಕ್ಕೂ ಕನೆಕ್ಷನ್ ಸಿಗುತ್ತೆ. ಮತ್ತೆ ಚಿಕ್ಕಜಾಜೂರು, ಚಿತ್ರದುರ್ಗಕ್ಕೆ, ನಂಜನಗೂಡು ಮತ್ತು ಚಾಮರಾಜನಗರಕ್ಕೆ, ತರೀಕೆರೆ, ಶಿವಮೊಗ್ಗ, ಆನಂದಪುರ, ಈ ಎಲ್ಲ ರೈಲು ಮಾರ್ಗಗಳು 1931ರ ವೇಳೆಗೆ ಪೂರೈಸಲಾಯಿತು, ಕಂಪ್ಲೀಟ್ ಆಯ್ತು. ಈ ಯೋಜನೆ ಮುಕ್ತಾಯ ಆಗುತ್ತೆ 1931ರ ವೇಳೆಗೆ ಮಕ್ಕಳೇ. ಇದಿಷ್ಟು ಇವರು ಕೊಟ್ಟಂತಹ ಕೊಡುಗೆಗಳಾದ್ರೆ ಇನ್ನೂ ಒಂದಷ್ಟು ಕೆಲಸಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಾವು ನೋಡಬಹುದು. ಹಾಗಾದ್ರೆ ಏನು ನೋಡೋಣ. ಇವರ ಕಾಲದಲ್ಲಿ ಆದಂತಹ ಜಲವಿದ್ಯುತ್ ಯೋಜನೆಗಳು ಯಾವುವು, ಅಂದ್ರೆ ನೀರಿಗೆ ಸಂಬಂಧಿಸಿದಂತಹ ಯಾವೆಲ್ಲ ಯೋಜನೆಗಳನ್ನ ಇವ್ರ ಕಾಲದಲ್ಲಿ ಆಗತ್ತೆ. 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ. ನೀರಾವರಿ ಯೋಜನೆಗಳು ಯಾವುವು ಅಂತ ನಿಮಗ್ ಪ್ರಶ್ನೆ ಕೊಡ್ತಾರೆ ಅಲ್ವಾ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆದಂತಹ ನೀರಾವರಿ ಯೋಜನೆಗಳು ಯಾವುವು, 2 ಅಂಕದ ಪ್ರಶ್ನೆಗಳು. 1900ರಲ್ಲಿ ಶಿವನ ಸಮುದ್ರದಲ್ಲಿ ಕಾವೇರಿ ನದಿಗೆ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡುವಂತಹದನ್ನ ಪ್ರಾರಂಭ ಮಾಡ್ತಾರೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ ಆಗುತ್ತೆ ಅಲ್ವಾ. ನಾವು ಹಿಂದುಳಿದಂತಹ ರಾಷ್ಟ್ರ ಅಂತ ಎಲ್ಲರೂ ನಮ್ಮನ್ನ ನೋಡ್ತಾ ಕೆಂಗಣ್ಣಿಗೆ ನಾವು ಗುರಿಯಾಗಿದ್ವಿ. ಆದರೆ ಮೈಸೂರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರ ಒಂದು ಸಹಯೋಗದಲ್ಲಿ ಮೈಸೂರಿನಲ್ಲಾದಂತಹ ಬದಲಾವಣೆಗಳು, ಅಭಿವೃದ್ಧಿಗಳು ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ನಾವು ನೋಡ್ಬೋದು. ಜಲವಿದ್ಯುತ್ ಯೋಜನೆ ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಆಗುತ್ತೆ ಶಿವನ ಸಮುದ್ರದ ಬಳಿ 1900ರಲ್ಲಿ ಮೊದಲ ಯೋಜನೆ, ನೀರಾವರಿ ಯೋಜನೆ. ಮತ್ತೆ ಎರಡನೇದು 1907ರಲ್ಲಿ ವಾಣಿ ವಿಲಾಸ ಸಾಗರ ಅಂದ್ರೆ ಮಾರಿ ಕಣಿವೆ ಕಟ್ಟಲಾಗುತ್ತೆ. ಮಾರಿ ಕಣಿವೆ ಯೋಜನೆ ಕಂಪ್ಲೀಟ್ ಆಗುತ್ತೆ. ಇನ್ನು 1911ರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಮುಂಗಾಣಿಕೆಯ ಕೊಡುಗೆ. ಇವರು ಕೊಟ್ಟಂತಹ ದೊಡ್ಡ ಕೊಡುಗೆಗಳಲ್ಲಿ ಮೊದಲು ನಿಲ್ಲುವಂತದ್ದು 1911ರಲ್ಲಿ ಕಂಪ್ಲೀಟ್ ಆದಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟು, KRS ಅಂತ ನಾವೇನ್ ಕರಿತೀವಿ ಅದು ಕೃಷ್ಣರಾಜ ಸಾಗರ ಅಣೆಕಟ್ಟು. ಇವು ಮೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆದಂತಹ ನೀರಾವರಿ ಯೋಜನೆಗಳು. ವಿದ್ಯಾರ್ಥಿಗಳೇ ನೆನಪಿರ್ಲಿ, ನೀವಿಲ್ಲಿ ನೋಡ್ತಾ ಇದ್ದೀರಾ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಕೇಂದ್ರ ಪ್ರಾರಂಭ ಆಗಿದ್ದು ಶಿವನ ಸಮುದ್ರದಲ್ಲಿ. ಇದು ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರದ ಒಂದು ಚಿತ್ರ. ಇನ್ನು KRS ಒಳಹರಿವು ಎಷ್ಟಿದೆ KRS ನ ಒಂದು ಚಿತ್ರ.
ಈ 3 ಯೋಜನೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ಪ್ರಾಥಮಿಕ ಶಿಕ್ಷಣವನ್ನ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಪ್ರಾರಂಭ ಮಾಡ್ತಾರೆ. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯದ ಮೈಸೂರು ಸ್ಥಾಪಿಸಿದಂತ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರಿಗೆ ಸಲ್ಲುತ್ತೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗುತ್ತೆ ಮಕ್ಕಳೇ. ಇದು ಮತ್ತೊಂದ್ಸರಿ ನಮಗೆ ಸಿಗುತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ. ಅವರ ಒಂದು ಸಾಧನೆಯನ್ನ ನೋಡ್ತಾ ಹೋದಾಗ ಸಿಗುತ್ತೆ. ಯಾಕೆಂದ್ರೆ ಇಬ್ಬರ ಸಹಯೋಗದಲ್ಲಿ ಬಂದದ್ದಲ್ವಾ ಇದು. ಜೊತೆಗೆ 270 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡ್ತವೆ. ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕ್ ಪ್ರಾರಂಭ ಆಗುತ್ತೆ. ಆರ್ಥಿಕ ಅಭಿವೃದ್ಧಿಯ ಸಂಕೇತ ಇದು. ಆರ್ಥಿಕ ಕ್ಷೇತ್ರದಲ್ಲಿ ಎಕನಾಮಿಕಲಿ ಸಹ ಮೈಸೂರು ಪ್ರಬಲ ಆಗಿತ್ತು ಅನ್ನೋದನ್ನ ತೋರಿಸೋದಕ್ಕೆ ಮೈಸೂರು ಬ್ಯಾಂಕ್ ಸಹ ಪ್ರಾರಂಭ ಆಗುತ್ತೆ ಮಕ್ಕಳೇ. 1906ರಲ್ಲಿ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡ್ತಾರೆ. ಇದರ ಜೊತೆಗೆ ಒಂದಷ್ಟು ಸಮಾಜದಲ್ಲಿದ್ದಂತಹ ಕಂಟಕಗಳನ್ನ, ಅನಿಷ್ಟ ಪದ್ಧತಿಗಳನ್ನ ದೂರ ಮಾಡುವಂತಹ ಒಂದಷ್ಟು ಕಾಯ್ದೆಗಳನ್ನ ಜಾರಿ ಮಾಡ್ತಾರೆ. ನೆನಪಿಟ್ಕೊಳ್ಳಿ ಸಾಧ್ಯ ಆದ್ರೆ. ಇದನ್ನು ಸಹ ಮೈಸೂರು ಮಾದರಿ ಮೈಸೂರು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಈ ಪಾಯಿಂಟ್ಸ್ ನೀವು ತಗೋಬಹುದು ಮಕ್ಕಳೇ. ಯಾವೆಲ್ಲ ಕಾನೂನುಗಳನ್ನ ಜಾರಿ ಮಾಡಿದ್ರು ಸಾಮಾಜಿಕವಾಗಿ? 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ, 1910ರಲ್ಲಿ ಬಸವಿ ಪದ್ಧತಿ ರದ್ದತಿ, ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ನೀವು ಒಂದು ಚಿತ್ರ ನೋಡ್ತಾ ಇದ್ದೀರಾ, ಕಾಲ್ಪನಿಕ ಚಿತ್ರ. ದೇವದಾಸಿ ಪದ್ಧತಿ, ಬಸವಿ ಪದ್ಧತಿ, ಗೆಜ್ಜೆ ಪೂಜೆ ಪದ್ಧತಿ, ಇವೆಲ್ಲ ದೇವರ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಮೀಸಲಾಗಿ ದೇವರ ಸೇವೆಗೋಸ್ಕರ ಬಿಟ್ಟು ಬಿಡೋದು ಅಂತ ಅರ್ಥ. ಅಂದ್ರೆ ಯಾವುದೇ ಸಂಸಾರ ಜೀವನ ಅನ್ನೋದು ಇಲ್ಲದೆ ಅವರು ದೇವರ ಸೇವೆ ಅಂತ ಹೇಳಿ ಆ ಒಂದು ಸೇವೆಯಲ್ಲಿ ನಿರತರಾಗಿರ್ಬೇಕು ಅನ್ನೋದು. ಇದನ್ನ ನಿರ್ಮೂಲನೆ ಮಾಡುವಂತಹ ಕಾನೂನನ್ನ ಜಾರಿಗೆ ತರ್ತಾರೆ. ಮತ್ತೆ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆಯನ್ನ 1936ರಲ್ಲಿ ಜಾರಿ ಮಾಡ್ತಾರೆ. ಇದು ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡುವಂತಹ ಒಂದು ಪದ್ಧತಿಗಳಾಗಿರುತ್ತೆ. ಇವುಗಳಿಂದ ದೂರ ಇಡ್ತಾರೆ. ಮತ್ತೆ ವಿಧವಾ ಮರು ವಿವಾಹ ಕಾಯ್ದೆಯನ್ನ ಜಾರಿ ಮಾಡ್ತಾರೆ. ವಿಧವೆ ಆದಂತಹ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ನಡೀತಾ ಇತ್ತು. ಗಂಡ ತೀರ್ಕೊಂಡ ಅಂತಂದ್ರೆ ಮತ್ತೆ ಮರು ಮದುವೆ ಆಗೋಂಗೆ ಇಲ್ಲ. 10-12 ವರ್ಷಕ್ಕೆ ಗಂಡ ತೀರ್ಕೊಂಡ್ರೆ ಇನ್ನು 70-80 ವರ್ಷ ಹಾಗೆ ಕಳಿಬೇಕು ಜೀವನವನ್ನ. ಇವುಗಳನ್ನೆಲ್ಲ ದೂರ ಮಾಡ್ಲಿಕ್ಕೆ ವಿಧವೆಯರು ಸಹ ಮರು ವಿವಾಹ ಆಗಬಹುದು ಅನ್ನುವಂತಹ ಕಾಯ್ದೆಯನ್ನ ಜಾರಿ ಮಾಡ್ತಾರೆ. ಸ್ತ್ರೀಯರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಜಾರಿ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡ್ಲೇಬೇಕು ಅನ್ನೋದನ್ನ ಜಾರಿ ಮಾಡಿದ್ರು. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆ ನಿಷೇಧ. 1914ರಲ್ಲಿ ಶಾಲೆಗೆ ದಾಖಲಾಗಬೇಕಾದ್ರೆ ಜಾತಿಯನ್ನ ಪರಿಗಣಿಸುವಂತದನ್ನ ನಿಷೇಧ ಮಾಡ್ತಾರೆ. ಯಾವ ಜಾತಿ ಅಂತ ಕೇಳೋ ಹಾಗೆ ಇಲ್ಲ. ಹಾಗೆ ಪ್ರವೇಶವನ್ನ ಅಂಗೀಕರಿಸಬೇಕಾಗಿತ್ತು. ಪ್ರವೇಶಾತಿಗೆ ಅನುಕೂಲ ಮಾಡಿಕೊಡ್ತಾರೆ. 1919ರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿಯನ್ನ ಮಾಡ್ತಾರೆ. ತುಂಬಾ ಮಕ್ಕಳು ಶಾಲೆಗೆ ಹಾಜರಾಗೋದೇ ಇಲ್ಲ. ಕಾರಣ ಬಡತನ. ಹಾಗಾಗಿ ಮಾಧ್ಯಮಿಕ ಶಾಲೆ ಏನಿದೆ ಆ ಶಾಲೆಗೆ ಕೊಡ್ಬೇಕಾದಂತ ಕನಿಷ್ಠ ಶುಲ್ಕವನ್ನು ಸಹ ರದ್ದು ಮಾಡ್ತಾರೆ. 1927ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನ ಕೊಡ್ತಾರೆ. ಹಾಗೆ 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆಯನ್ನ ಜಾರಿ ಮಾಡಿದ್ರು. 1913ರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆಯನ್ನ ಜಾರಿ ಮಾಡಿದ್ರು. 1918ರಲ್ಲಿ ಗ್ರಾಮ ಪಂಚಾಯತಿಗಳ ಕಾಯ್ದೆಗಳನ್ನು ಸಹ ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದಂತಹ ಗಣ್ಯರಲ್ಲಿ ಮೊದಲಿಗರಾಗಿ ನಿಲ್ಲುವಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಕ್ಕಳೇ. ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸಾಧನೆಯನ್ನ ನಾವು ತಿಳ್ಕೊಳ್ತಾ ಬಂದ್ವಿ. ಮುಂದಿನ ಭಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಸಾಧನೆ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ನೀವು ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಭಾಗದ ವಿವರಣೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವೆಲ್ಲ ವಿಡಿಯೋಗಳು ಬೇಕು, ಯಾವೆಲ್ಲ ಪಾಠ ಪದ್ಯ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ 1ನೇ ತರಗತಿಯಿಂದ PUC ವರೆಗೂ ಪಾಠಗಳು
ಪದ್ಯಗಳು, ವ್ಯಾಕರಣಾಂಶಗಳ ಒಂದು ವಿಡಿಯೋಗಳು ನಿಮಗೆ ಸಿಗ್ತವೆ. ನಿಮ್ಗೆ ಯಾವ ವಿಡಿಯೋ ಮತ್ತು ಯಾವ ತರಗತಿಯ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.